ನಮಸ್ತೆ ವಿದ್ಯಾರ್ಥಿಗಳೇ, ಇಂದು ನಾನು 9th ಸ್ಟ್ಯಾಂಡರ್ಡ್ ಫಸ್ಟ್ ಪೋಯಂ ಉಪಗುಪ್ತ ಈ ಒಂದು ಪದ್ಯದ ಕನ್ನಡ ಸಾರಾಂಶವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಒಂದೊಂದಾಗಿ ನೋಡೋಣ ಬನ್ನಿ. ಉಪಗುಪ್ತ ಅಂತ ಅಂದರೆ ಇವನು ಬುದ್ಧನ ಅನುಯಾಯಿ, ಬುದ್ಧನ ಶಿಷ್ಯ. ಇದನ್ನು ಬರೆದಂಥವರು ರವೀಂದ್ರನಾಥ್ ಟಾಗೋರ್. ಫಸ್ಟ್ ಪೋಯಂ ಫಸ್ಟ್ ಸ್ಟ್ಯಾಂಜಾನ ನೋಡೋಣ. Upagupta, the disciple of Buddha, lay asleep in the dust by the city wall of Mathura. ಅಂತ ಅಂದರೆ ಉಪಗುಪ್ತ ಇವನು ಯಾರ ಅನುಯಾಯಿ? ಬುದ್ಧನ ಅನುಯಾಯಿ, ಬುದ್ಧನ ಶಿಷ್ಯನಾಗಿರ್ತಾನೆ. ಇವನು ಎಲ್ಲಿ ಮಲ್ಕೊಂಡಿದ್ದಾನೆ ಅಂತಂದರೆ ಲೇ ಅಸ್ಲೀಪ್ ಇನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಮಥುರಾದ ಗೋಡೆಯ ಕೆಳಗಡೆ ಎಲ್ಲಿ ಡಸ್ಟ್ ಇರುವಂಥ, ಧೂಳು ತುಂಬಿರುವಂಥ ಗೋಡೆಯ ಕೆಳಗೆ ಮಲಗಿದ್ದಾನೆ. ಲ್ಯಾಂಪ್ಸ್ ವೇರ್ ಆಲ್ ಔಟ್, ಎಲ್ಲ ಬೆಳಕುಗಳು ಏನಾಗಿದೆ? ಬಂದಾಗಿದೆ. ಡೋರ್ಸ್ ವೇರ್ ಆಲ್ ಶಟ್, ಎಲ್ಲ ಮನೆಯ ಬಾಗಿಲುಗಳು ಮುಚ್ಚಿವೆ. ಆ್ಯಂಡ್ ಸ್ಟಾರ್ಸ್ ವೇರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್, ಎಲ್ಲ ದೀಪಗಳು ಏನಾಗಿದೆ? ಆರಿದೆ. ಮತ್ತು ಮನೆಯ ಗೋಡೆಗಳು ಮುಚ್ಚಿವೆ. ಮತ್ತು ಸ್ಟಾರ್ಸ್ಗಳು ಏನಾಗಿದೆ? ಹಿಡನ್ ಆಗಿದೆ, ಮರೆಯಾಗಿದೆ. ಎಲ್ಲಿ ಅಂತ ಅಂದರೆ ಈ ಮೋಡದಿಂದ ಕವಿದಿರುವಂತಹ ಆಕಾಶದಲ್ಲಿ ಆಗಸ್ಟ್ ತಿಂಗಳಲ್ಲಿ ಮರೆಯಾಗಿದೆ. ಸೆಕೆಂಡ್ ಸ್ಟ್ಯಾಂಜಾ ನೋಡೋಣ. ಹೂಸ್ ಫೀಟ್ ವೇರ್ ದೋಸ್ ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್, ಗೆಜ್ಜೆಯ ನಾದದಿಂದ ಬರ್ತಾ ಇರುವಂತಹ ಪಾದ. ಅಂದರೆ ಯಾರೋ ಒಬ್ರು ಗೆಜ್ಜೆ ಹಾಕೊಂಡು ಆ ಒಂದು ಮಧುರವಾದ ನಾದನ ಮಾಡ್ಕೋತಾ ಬರ್ತಾ ಇದ್ದಾರೆ. ಟಚಿಂಗ್ ಹೀಸ್ ಬ್ರೆಸ್ಟ್ ಆಫ್ ಎ ಸಡನ್ ಆಗಿ ಅವನ ಒಂದು ಎದೆಗೆ ಆ ಒಂದು ಪಾದ ಟಚ್ ಆಗುತ್ತೆ. ಹಿ ಓಕ್ ಅಪ್ ಸ್ಟಾರ್ಟಲ್ಡ್, ಅವನು ಒಂದೇ ಸಾರಿ ಸರ್ಪ್ರೈಸ್ ಆಗಿ ಆಶ್ಚರ್ಯದಿಂದ ಎದ್ದೇಳ್ತಾನೆ. ಆ್ಯಂಡ್ ಅ ಲೈಟ್ ಫ್ರಮ್ ಅ ವುಮೆನ್ಸ್ ಲ್ಯಾಂಪ್ ಫೆಲ್ ಆನ್ ಹೀಸ್ ಫಾರ್ ಗಿವಿಂಗ್ ಐಸ್. ಆ ಒಂದು ವುಮೆನ್ ಇದ್ದಾಳಲ್ಲ, ಗೆಜ್ಜೆಯನ್ನು ಹಾಕೊಂಡ್ಬಂದಂಥ ವುಮೆನ್, ಅವಳ ಒಂದು ಲೈಟನ್ನು ತಗೊಂಡು ಬಂದಿರ್ತಾಳೆ, ಲ್ಯಾಂಪನ್ನು ತಂದಿರ್ತಾಳೆ. ಆ ಲ್ಯಾಂಪ್ ಏನಾಗುತ್ತೆ? ಸಡನ್ ಆಗಿ ಅವನ ಕ್ಷಮೆ ಕೋರುವಂತಹ ಐಸಿನ ಮೇಲೆ ಬೀಳುತ್ತೆ. ಫೆಲ್ ಆನ್ ಹೀಸ್ ಫಾರ್ ಗಿವಿಂಗ್ ಐಸ್. ಥರ್ಡ್ ಸ್ಟ್ಯಾಂಜಾ ನೋಡೋಣ. ಇಟ್ ವಾಸ್ ಡಾನ್ಸಿಂಗ್ ಗರ್ಲ್, ಅವಳು ಯಾರು ಅವನ ಒಂದು ಬ್ರೆಸ್ಟ್ ಅನ್ನು ತುಳಿತಾರೆ? ಇಟ್ ವಾಸ್ ಡಾನ್ಸಿಂಗ್ ಗರ್ಲ್, ಒಬ್ಳು ನೃತ್ಯ ಮಾಡುವಂತಹ ಹುಡುಗಿ. ಸ್ಟಾರ್ಡ್ ವಿತ್ ಜುವೆಲ್ಸ್, ಏನನ್ನ ಧರಿಸಿದ್ಲು? ಹೊಳೆಯುವಂತಹ, ಶೈನಿಂಗ್ ಇರುವಂತಹ ಜುವೆಲ್ಸ್ ಅನ್ನ, ಈ ಒಂದು ಆಭರಣವನ್ನ ಧರಿಸಿದ್ಲು. ವಿಯರಿಂಗ್ ಅ ಪಾಲ್ ಬ್ಲೂ ಮ್ಯಾಂಟಲ್, ಏನನ್ನ ಹಾಕಿದ್ಲು ಅವಳು? ಒಂದು ಲೂಸ್ ಆಗಿರುವಂತಹ ಬಟ್ಟೆಯನ್ನ, ಬ್ಲೂ ಕಲರ್ ಇರುವಂತಹ, ನೀಲಿ ಕಲರ್ ಇರುವಂತಹ ಒಂದು ತುಂಡು ಬಟ್ಟೆಯನ್ನ ಆ ನರ್ತಕಿ ಧರಿಸಿದ್ದಳು. ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್, ಇದರ ಅರ್ಥ ಏನಾಗುತ್ತೆ ಅಂತಂದ್ರೆ ಪ್ರೌಡ್ ಆಫ್ ಹರ್ ಯೂತ್ ಅಂಡ್ ಬ್ಯೂಟಿ. ಈ ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್ ಅಂತಂದ್ರೆ ಅವಳು ತನ್ನ ವಯಸ್ಸಿಗೆ ಮತ್ತು ತನ್ನ ಬ್ಯೂಟಿಗೆ ತುಂಬಾನೇ ಪ್ರೌಡ್ ಪಡ್ತಾ ಇದ್ಲು, ಹೆಮ್ಮೆ ಪಡ್ತಾ ಇದ್ಲು, ಗರ್ವ ಪಡ್ತಾ ಇದ್ಲು ಅಂತ. ಶಿ ಲೋವರ್ಡ್ ಹರ್ ಲ್ಯಾಂಪ್ ಅಂಡ್ ಸಾ ಯಂಗ್ ಫೇಸ್ ಅಸ್ಟರ್ಲಿ ಬ್ಯೂಟಿಫುಲ್. ಅವಳು ಆ ಒಂದು ಲ್ಯಾಂಪನ್ನು ಏನು ಮಾಡ್ತಾಳೆ? ಹತ್ತಿರಕ್ಕೆ ತಗೊಂಡು ಹೋಗ್ತಾಳೆ. ಯಾರ ಒಂದು ಹತ್ತಿರಕ್ಕೆ? ಉಪಗುಪ್ತನ ಹತ್ತಿರ ತಗೊಂಡು ಹೋಗ್ತಾಳೆ ಮತ್ತು ನೋಡ್ತಾಳೆ, ಅವನನ್ನು ನೋಡ್ತಾಳೆ. ಸೊ ಯಂಗ್ ಫೇಸ್, ಒಂದು ಯಂಗ್ ಆಗಿರುವಂತಹ ಫೇಸ್ ಆಗಿರುತ್ತೆ. ಹಾಗೆ ಆಸ್ಟರ್ಲಿ ಬ್ಯೂಟಿಫುಲ್, ಅವನ ಒಂದು ಬ್ಯೂಟಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅವನ ಬ್ಯೂಟಿ ರಿಫ್ಲೆಕ್ಟ್ ಆಗಿರುವಂತಹ ಫೇಸ್ ಅನ್ನ ಅವಳು ನೋಡ್ತಾಳೆ. ನೆಕ್ಸ್ಟ್ ಫೋರ್ತ್ ಸ್ಟ್ಯಾಂಜಾ ನೋಡೋಣ. ಫಾರ್ಗಿವ್ ಮೀ ಯಂಗ್ ಅಸೆಟಿಕ್ ಸೆಡ್ ದ ವುಮನ್. ಆ ವುಮನ್ ಏನಂತ, ಆ ಒಂದು ನೃತ್ಯವನ್ನು ಮಾಡುವಂತ ವುಮನ್ ಇರ್ತಾಳಲ್ಲ, ಅವಳು ಏನು ಹೇಳ್ತಾಳೆ? ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸ್ಬಿಡು. ಯಂಗ್ ಎಸ್ಥೆಟಿಕ್ ಅಂತ ಕರೀತಾಳೆ, ಅಂದರೆ ಸನ್ಯಾಸಿ, ಯಂಗ್ ಸನ್ಯಾಸಿ ಅಂತ ಕರೀತಾಳೆ.
ಗ್ರೇಸಿಯಸ್ಲಿ ಕಮ್ ಟು ಮೈ ಹೌಸ್, ದ ಡಸ್ಟ್ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ಗ್ರೇಸಿಯಸ್ಲಿ ಅಂದರೆ ಕೈಂಡ್ಲಿ ನಮ್ಮ ಮನೆಗೆ ನೀನು ಬಾ, ಈ ಒಂದು ಡಸ್ಟ್ ಆಗಿರುವಂತಹ ನೆಲ ನಿನಗೆ ಬೆಡ್ ಆಗಿದೆಲ್ಲ, ಇದು ನಿನಗೆ ಸೂಟ್ ಆಗಲ್ಲ, ಈ ಒಂದು ಬೆಡ್ ನಿನಗೆ ಬೇಡ ಅಂತ ಹೇಳ್ತಾಳೆ. ದ ಯಂಗ್ ಅಸೆಟಿಕ್ ಆನ್ಸರ್ಡ್, ಆ ಒಂದು ಸನ್ಯಾಸಿ ಆನ್ಸರನ್ನು ಕೊಡ್ತಾನೆ. ವುಮನ್ ಗೋ ಆನ್ ಯುವರ್ ವೇ, ನೀನು ನಿನ್ನ ದಾರಿ ಹಿಡ್ಕೊಂಡು ಹೋಗು ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ಟಾಂಜಾ ನೋಡೋಣ. ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಏನಂತ ಹೇಳ್ತಾನೆ ಸನ್ಯಾಸಿ, ಯಾವಾಗ ಒಂದು ಸೂಕ್ತವಾದ ಟೈಮ್ ಬರುತ್ತೆ, ಸಮಯ ಬರುತ್ತೆ, ಆಗ ನಾನು ನಿನ್ನ ಹತ್ರಕ್ಕೆ ಬರ್ತೇನೆ ಅಂತ ಹೇಳ್ತಾನೆ. ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋವರ್ಡ್ ಇಟ್ಸ್ ಟೀತ್ ಇನ್ ಎ ಫ್ಲ್ಯಾಶ್ ಆಫ್ ಲೈಟಿಂಗ್. ಅದು ಹೇಳಿದ ತಕ್ಷಣನೇ ಒಂದು ರೀತಿಯ ಲೈಟ್ ಬರುತ್ತೆ. ನೈಟ್ ಕಪ್ಪು ರಾತ್ರಿಯಲ್ಲಿ ಏನನ್ನ ಶೋ ಮಾಡುತ್ತೆ ಅಂತಂದ್ರೆ ಫ್ಲ್ಯಾಶ್ ಆಫ್ ಲೈಟ್ನಿಂಗ್, ಮಿಂಚಿನಲ್ಲಿ ಆ ಒಂದು ಹಲ್ಲನ್ನು ತೋರಿಸುತ್ತೆ. ಅಂದರೆ ಮಿಂಚು ಹೊಡೆಯುತ್ತೆ, ಆಕಾಶದಲ್ಲಿ ಮಿಂಚು ಹೊಡೆಯುತ್ತೆ. ಕತ್ತಲೆಯ ಒಂದು ರಾತ್ರಿಯಲ್ಲಿ ಮಿಂಚು ಹೊಡಿತಾ ಇರುತ್ತೆ. ದ ಸ್ಟಾರ್ಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ಏನಾಗುತ್ತೆ ಅಂದರೆ ಚಂಡಮಾರುತಗಳು ಆಕಾಶದ ಮೂಲೆಯಿಂದ ಕೂಗ್ತಾ ಇರ್ತವೆ. ದ ಸ್ಟಾರ್ಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ಆಕಾಶದ ಮೂಲೆಯಿಂದ ಚಂಡಮಾರುತಗಳು ಕೂಗಿದ ಹಾಗೆ ಆಗತ್ತೆ. ಆ್ಯಂಡ್ ದ ವುಮನ್ ಟ್ರಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್. ಆ ಒಬ್ಬಳು ಡ್ಯಾನ್ಸ್ ಮಾಡುವಂತಹ ವುಮೆನ್ ಏನಾಗ್ತಾಳೆ ಅಂತ ಅಂದರೆ ಭಯದಿಂದ ನಡುಗ್ತಾಳೆ. ಏನೋ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಡೇಂಜರ್ ಈಗ ಬರ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಅವಳು ಭಯಭೀತಳಾಗಿ ನಡಗಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ.